ಎಲ್ಲರಿಗೂ ನಮಸ್ಕಾರ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿದಾಗ ತಮಗೆ ಒಂದು ವಿಷಯ ಕಲ್ಪನೆಗೆ ಬರಬಹುದು, ಯಾವ ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಇರಬಹುದು ಎಂದು. ಈ ವಿಡಿಯೋ ಇರುವುದು ಮುಖ್ಯವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳ ಜೊತೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಒಂದು ಅದ್ಭುತವಾದ ಕಥೆಯ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಒಂದು ಕಾಲದಲ್ಲಿ ರಸಾಯನ ಲೋಕ ಎಂಬ ಮಾಯಾಲೋಕವಿತ್ತು. ಆ ಲೋಕದಲ್ಲಿ ಮೂವರು ಆತ್ಮೀಯ ಸ್ನೇಹಿತರು ಇದ್ದರು. ಅವರುಗಳೆಂದರೆ, ಒಬ್ಬನು ಆಮ್ಲ, ತುಂಬ ಹುಳಿ ಸ್ವಭಾವ ಇರುವಂಥವನು. ಇನ್ನೊಂದು ಪ್ರತ್ಯಾಮ್ಲ, ಅದು ಸಾಬೂನು ಥರ ಜಾರುವ ವಸ್ತು. ಮತ್ತೊಬ್ಬ ಲೋಹ. ಹೀಗೆ ಮೂವರು ಸ್ನೇಹಿತರು ತುಂಬ ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಇದ್ದವರು. ತುಂಬ ದಿನಗಳ ನಂತರ ಒಂದು ದಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆತ್ಮೀಯ ಗೆಳೆಯನಾದ ಲೋಹದ ಮನೆಗೆ ಹೋದವು. ಆಮ್ಲವು ಹೇಗಿದ್ದೀಯಾ ಗೆಳೆಯ ಎಂದು ಲೋಹವನ್ನು ತಬ್ಬಿಕೊಂಡಿತು. ಆಮ್ಲ ತುಂಬ ಚುರುಕು. ಅದು ಲೋಹವನ್ನು ತಬ್ಬಿಕೊಳ್ಳುತ್ತಿದ್ದಂತೆಯೇ ಹಿಸ್ ಹಿಸ್ ಎಂಬ ಶಬ್ದ ಬರತೊಡಗಿತು. ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಬರಲು ಶುರುವಾದವು. ಹಾಗಾದರೆ ಈ ಗುಳ್ಳೆಗಳು ಏನನ್ನು ಸೂಚಿಸುತ್ತದೆ ಎಂದು ಪ್ರಶ್ನಿಸಿಕೊಂಡಾಗ ಅದುವೇ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಅಷ್ಟೇ ಅಲ್ಲ, ಲೋಹವು ಹೊಸ ಲವಣ ಸ್ನೇಹಿತನಾಗಿ ಬದಲಾಯಿತು ಎಂದು ಹೇಳುತ್ತೇವೆ. ಅಂದರೆ ಒಟ್ಟಾರೆಯಾಗಿ ಆಮ್ಲ ಪ್ಲಸ್ ಲೋಹ ಎರಡೂ ಸೇರಿಕೊಂಡಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ ಎಂದು ನಾವು ನಿರ್ಣಯಿಸ್ತೇವೆ. ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆಯನ್ನ ನೋಡಿದಾಗ ಇಲ್ಲಿ ನೋಡ್ಬೋದು. ಮೊಟ್ಟ ಮೊದಲ ಉದಾಹರಣೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ HCl, ಇದು ಜಿಂಕ್ ಅಥವಾ ಸತುವಿನ ಜೊತೆಗೆ ವರ್ತಿಸಿದಾಗ ಇಲ್ಲಿ ನೋಡ್ಬೋದು. ಇಲ್ಲಿ ಜಿಂಕ್ ಕ್ಲೋರೈಡ್ ಅಂದರೆ ಸತುವಿನ ಕ್ಲೋರೈಡ್ ZnCl2. ಅಷ್ಟೇ ಅಲ್ಲ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರುವುದನ್ನು ಕೂಡ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಗಮನಿಸಬಹುದು. ಇನ್ನು ಮುಂದಿನ ಸರದಿ ಪ್ರತ್ಯಾಮ್ಲದ್ದು. ಸಾಮಾನ್ಯವಾಗಿ ಪ್ರತ್ಯಾಮ್ಲಗಳು ಶಾಂತವಾಗಿರುತ್ತವೆ. ಆದರೆ ಸತು ಮತ್ತು ಅಲ್ಯೂಮಿನಿಯಂನಂತಹ ಕೆಲವು ಲೋಹಗಳನ್ನು ನೋಡಿದ ತಕ್ಷಣ ಪ್ರತ್ಯಾಮ್ಲಗಳು ಕೂಡ ಚುರುಕಾಗುತ್ತವೆ. ಪ್ರತ್ಯಾಮ್ಲವು ಕೂಡ ಲೋಹವನ್ನು ನೋಡಿದ ತಕ್ಷಣ ಗೆಳೆಯ ಹೇಗಿದ್ದೀಯಾ ಎಂದು ಥ್ಯಾಂಕ್ಸ್ ಕೊಡಲು ಹೋಯಿತು. ಆಗಲೂ ಕೂಡ ಹಿಸ್ ಹಿಸ್ ಎಂಬ ಶಬ್ದ ಹೊರಬಂತು. ಹಾಗಾದರೆ ಇದು ಕೂಡ ನಾವು ಮೊದಲು ನೋಡಿದಂತೆ ಹೈಡ್ರೋಜನ್ ಅನಿಲ ಇಲ್ಲಿಯೂ ಕೂಡ ಬಿಡುಗಡೆ ಆಯಿತು ಎಂದು ನಾವು ಹೇಳುತ್ತೇವೆ. ಅಷ್ಟೇ ಅಲ್ಲ, ಹೊಸ ಲವಣವು ಕೂಡ ರೂಪುಗೊಂಡಿತ್ತು ಎಂದು ಹೇಳುತ್ತೇವೆ. ಅಂದರೆ ಪ್ರತ್ಯಾಮ್ಲ ಪ್ಲಸ್ ಕೆಲವು ಲೋಹಗಳೊಂದಿಗೆ ವರ್ತಿಸಿದಾಗ ಅದು ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಉದಾಹರಣೆಗೆ ಒಂದು ರಾಸಾಯನಿಕ ಕ್ರಿಯೆಯನ್ನು ಇಲ್ಲಿ ಗಮನಿಸಬಹುದು. ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ಲಸ್ Zn. ಓಕೆ, ಅಂದರೆ ಸತುವಿನ ಜೊತೆಗೆ ವರ್ತಿಸಿದಾಗ ಇಲ್ಲಿ ನೋಡ್ಬೋದು Na2ZnO2, ದಟ್ ಈಸ್ ಸೋಡಿಯಂ ಜಿಂಕೇಟ್ ಅಂತ ಹೇಳ್ತೇವೆ. ನಂತರ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರುವುದನ್ನು ಕೂಡ ನಾವು ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಗಮನಿಸಬಹುದು. ಹಾಗಾದರೆ ಕತೆ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಹಲವಾರು ಕಥೆಗಳನ್ನು ನೋಡ್ತಾ ಸಾಗೋಣ. ಧನ್ಯವಾದಗಳು.